ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಈ RSS ವರ್ಸಸ್ ಕಾಂಗ್ರೆಸ್ ವಿಚಾರ. ಚಿತ್ತಾಪುರದಲ್ಲಿ ಇನ್ನೂ ಕೂಡ ಬಗೆಹರಿಸಕ್ಕಾಗಿಲ್ಲ. ಶಾಂತಿ ಸಭೆ ಮಾಡ್ತಾರಂತೆ, ಯಾರೂ ಒಪ್ಕೊಳ್ಳೋ ಥರ ಅನಿಸ್ತಾ ಇಲ್ಲ. ಅದರಲ್ಲೂ ಕೂಡ ಭೀಮ್ ಆರ್ಮಿ ತುಂಬಾ ಪ್ರೊಯಾಕ್ಟಿವ್ ಆಗಿ ಇಷ್ಟು ಅದು ಆಗೋದೇ ಇಲ್ಲ, ಯಾವ ಡೇಟ್ ಕೊಟ್ಟರು ನಾವು ಆ ಡೇಟ್ಗೆ ಮತ್ತೆ ನಾವು ಮಾಡ್ತೀವಿ ಅಂತ ಮುಗಿಬೀಳ್ತೀವಿ ಅಂತ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಐ ಡೋಂಟ್ ನೋ ಅಲ್ಲಿ ಶಾಂತಿ ಸಭೆ ಮಾಡಿದ್ರು ಕೂಡ ಯಾವುದಾದ್ರೂ ಒಂದು ಡಿಸಿಷನ್ಗೆ ಅರೈವ್ ಆಗೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ಚಿತ್ತಾಪುರ ಆಯಿತು, ಈಗ ಯಾದಗಿರಿಯಲ್ಲೂ ಅದೇ ಸರದಿ. ಯಾದಗಿರಿಯಲ್ಲೂ ಕೂಡ RSS ವರ್ಸಸ್ ಜಿಲ್ಲಾಡಳಿತ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿಯಲ್ಲಿ RSS ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಇಂದು ನಡೀಬೇಕಾಗಿತ್ತು RSS ಪಥ ಸಂಚಲನ, ಆದರೆ ಪಥ ಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಂತಹ RSSಗೆ ಇಲ್ಲ ನೀವು ಮಾಡೋ ಹಂಗಿಲ್ಲ ಅಂತ ಅನುಮತಿಯನ್ನ ನಿರಾಕರಿಸಲಾಗಿದೆ. ಎಸ್, ಚಿತ್ತಾಪುರ ಆಯಿತು. ಈಗ ಗುರುಮಿಟ್ಕಲ್ನಲ್ಲಿ ನಡಿಬೇಕಾಗಿದ್ದಂತಹ RSS ಪಥ ಸಂಚಲನಕ್ಕೆ ಕೂಡ ಬ್ರೇಕ್ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಯಾಕೆ ಅಂದರೆ ಜಿಲ್ಲಾಧಿಕಾರಿಯಾದಂತಹ ಹರ್ಷಲ್ ಬೋಯಲ್ ಅವರು ಇಲ್ಲ ನೀವು ಲಿಖಿತ ರೂಪದಲ್ಲಿ 3 ದಿನಕ್ಕೆ ಮುಂಚೆನೇ ಅನುಮತಿ ಕೇಳಿ ಪತ್ರ ಬರಿಬೇಕಾಗಿತ್ತು, ಆದರೆ ನೀವು ಭಾಳ ಲೇಟಾಗಿ ಪತ್ರ ಬರೆದಿದ್ದೀರಾ, ಹೀಗಾಗಿ ತಮಗೆ ಅನುಮತಿಯನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂತಹ ಸಬೂಬನ್ನು ಕೊಟ್ಟಿದ್ದಾರೆ. RSS ಪಥ ಸಂಚಲನ ಮಧ್ಯಾಹ್ನ 3 ಗಂಟೆಗೆ ನಡಿಬೇಕಾಗಿದೆ, ಆದರೆ ಅದಕ್ಕೆ ಪರ್ಮಿಷನ್ ಅನ್ನ ನಿರಾಕರಿಸಲಾಗಿದೆ. ಆದರೂ ಕೂಡ ಬ್ಯಾನರ್ ಹಾಕಿ ಸಿದ್ಧತೆ ಮಾಡಿಕೊಂಡಿದ್ದಾರೆ RSSನವರು. ಈಗ RSS ಮುಖಂಡರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ದಿನದ ಮುಂಚೆ ಲಿಖಿತವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು, ಹೀಗಾಗಿ ತಮಗೆ ಅನುಮತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಿಲ್ಲಾಡಳಿತ DC ಅನುಮತಿಯನ್ನು ನಿರಾಕರಿಸಿರೋದ್ರಿಂದ ಪಾಪ ಎಲ್ಲ ಕಡೆ ಬ್ಯಾನರನ್ನು ಹಾಕಿ ಪಥಸಂಚಲನಕ್ಕೆ ರೆಡಿ ಮಾಡ್ಕೊಂಡಿದ್ದಂತಹ RSS ಮುಖಂಡರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಚಿತ್ತಾಪುರ ಆಯಿತು, ಈಗ ಗುರುಮಿಟ್ಕಲಲ್ಲಿ ಈ ಸಂಘರ್ಷ ಸ್ಟಾರ್ಟ್ ಆಗಿದೆ. ಬೇಕು ಅಂತ ಮಾಡಿದರೆ ಎಲ್ಲ ಮಾಡಬಹುದು, ಬೇಡ ಅಂತಂದರೆ ಬೇಡ ಅಷ್ಟೇ. ಈ ಬಗ್ಗೆ ಮಾತಾಡೋದಕ್ಕೆ ಈಗ BJP ಮುಖಂಡರಾದಂಥ ಲಕ್ಷ್ಮಣ್ ಅನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅರ್ಜಿ ಯಾವತ್ತು ಹಾಕಿದ್ದು? ಹಲೋ, ಅರ್ಜಿ ಯಾವತ್ತು ಹಾಕಿದ್ರಿ ಸರ್? ಮೇಡಮ್ ಅರ್ಜಿ 3 ದಿನದಿಂದ ಹಾಕಿದ್ರಿ ಮೇಡಮ್. ಬಟ್ ಏನಂತ ಅಂದ್ರೆ ಅರ್ಜಿ ಸಲ್ಲಿಸಿದ್ರೆ ಸ್ವಲ್ಪ ತಡವಾಗಿ ಸಲ್ಲಿಸಿದೀವಿ ನಾವು ಅರ್ಜಿ. ಹಲೋ, ಹೇಳ್ರಿ ಕೇಳಿಸ್ತಿದೆ. ಸ್ವಲ್ಪ ಅರ್ಜಿ ನಾವು ತಡವಾಗಿ ಸಲ್ಲಿಸಿದೀವಿ ಮೇಡಮ್, ಹಂಗಾಗಿ ಜಿಲ್ಲಾಧಿಕಾರಿಗಳು ಸ್ವಲ್ಪ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ನಮ್ಗೆ ಸೋಮವಾರ ದಿನ ಮತ್ತೆ ಒಂದು ಹೊಸ ಅರ್ಜಿ ಸಲ್ಲಿಸ್ಲಕ್ ಕೇಳಿದ್ದಾರೆ. ಹೊಸ ಅರ್ಜಿ ಸಲ್ಲಿಸಿದ ಮೇಲೆ 3-4 ದಿನದಲ್ಲಿ ಒಂದು ಆದೇಶನ ಇದು ಮಾಡಿಸ್ತೀವಿ ಪಥ ಸಂಚಲನ ಮಾಡ್ಲಕ್ಕಂತ ಹೇಳಿ ಒಂದು ಭರವಸೆ ನೀಡಿದ್ದಾರೆ. ಸೊ ನಾವು ಕಾನೂನು ಚೌಕಟ್ಟಲ್ಲಿ ಒಂದು ಅರ್ಜಿ ಸಲ್ಲಿಸ್ತೀವಿ. ಅರ್ಜಿ ಸಲ್ಲಿಸಿ ಮತ್ತೆ ನಾವು ಪಥ ಸಂಚಲನ ಮಾಡ್ತೀವಿ ಗುರುಮಿಟ್ಕಲ್ ಪಟ್ಟಣದಲ್ಲಿ. ಇತ್ತೀಚಿನ ದಿನಗಳಲ್ಲಿ RSS ವಿಚಾರದಲ್ಲಿ ಪಥಸಂಚಲನದ ವಿಚಾರದಲ್ಲಿ ಎಷ್ಟೊಂದು ವಿವಾದ ಆಗ್ತಾ ಇದೆ. ಪೂರ್ವಾನುಮತಿ ಇಲ್ಲದೆ ಈ ರೀತಿಯ ಯಾವ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ ಅಂತ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಆದರೆ ತಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ರೂ ಅಷ್ಟು ಲೇಟಾಗಿ ತಾವು ಯಾಕೆ ಅರ್ಜಿ ಸಲ್ಲಿಸಿದ್ರಿ? 3 ದಿನದ ಮುಂಚೆ ಸಲ್ಲಿಸಬೇಕಾಗಿತ್ತಲ್ಲ. ನಿಮಗೆ ಇದ್ರ ಬಗ್ಗೆ ಅರಿವಿದ್ರು ಕೂಡ ಇದು ಇಶ್ಯೂ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ತಾವು ಲೇಟಾಗಿ ಅರ್ಜಿ ಸಲ್ಲಿಸಿದ್ರಿ ಅನ್ಸುತ್ತೆ. ಇಲ್ಲ ಮೇಡಮ್, ಅಲ್ಲಿ ಏನಾಯ್ತು ಅಂದ್ರೆ ಕಂಟಿನ್ಯೂ ರಜೆಗಳು ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಮೇಡಮ್. ಕಂಟಿನ್ಯೂಸ್ ರಜೆ ಇದ್ರೆ ಮಾಡ್ಬೇಕಂದ್ರೆ ಕೊಡ್ಬೇಕ್ರಿ ಸರ್. ಇರ್ಲಿ ಬಿಡ್ರಿ, ಈಗ 3 ದಿನಕ್ಕೆ ಮುಂಚೆ ಸಲ್ಲಿಸ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಈಗ ನೀವೇನೋ ಬ್ಯಾನರ್ಸ್ ಅದು ಇದು ಹಾಕೊಂಡು ಪಾಪ ಎಲ್ಲ ರೆಡಿ ಆಗಿರಿ. ಈಗ ಇವತ್ತೇನು ಮಾಡ್ತಿರೋ ಬಿಡ್ತಿರೋ? ಇಲ್ಲ ಮೇಡಮ್, ನಾವು ಮತ್ತೆ ಸೋಮವಾರ ದಿನ ಹೊಸ ಅರ್ಜಿ ಸಲ್ಲಿಸಿ ಕಾನೂನು ಚೌಕಟ್ಟಲ್ಲೇ ನಾವು ಅದು ಪರ್ಮಿಷನ್ ತಗೊಂಡ್ ಕೇಸಿ ಕಾನೂನು ಚೌಕಟ್ಟಲ್ಲೇ ನಾವು ಮಾಡ್ತೀವಿ ಮೇಡಮ್. ಏನೇನ್ ಸಿದ್ಧತೆ ಮಾಡ್ಕೊಂಡಿದ್ರಿ ಪಾಪ ಇವತ್ತು? ಮೇಡಮ್ ಆಲ್ರೆಡಿ ನಾವೆಲ್ಲ ಫ್ಲೆಕ್ಸ್ಗಳೆಲ್ಲ ಹಾಕಿದೀವಿ, ಪರಾರಿಗಳನ್ನೆಲ್ಲ ಕಟ್ಟಿದೀವಿ. ಮತ್ತೆ ಆಮೇಲೆ ನಾವು ಪಥಸಂಚಲನ ಹೋಗೋ ಮಾರ್ಗದಲ್ಲೆಲ್ಲ ಒಂಥರ ಪುಷ್ಪಾರ್ಚನೆಗೆ ಅದೆಲ್ಲ ಮನೆಗೆಲ್ಲ ಪುಷ್ಪಾರ್ಚನೆ ಕೂಡ ಎಲ್ಲ ಸಿದ್ಧತೆ ಮಾಡಿದೀವಿ.
ಹ್ಮ್ ಆಮೇಲೆ ಎಲ್ಲರೂ ನಮ್ಮ ಯಾರ್ಯಾರು ನಾವು ಪಥಸಂಚಲನ ಭಾಗವಹಿಸ್ತೀವಿ ಎಲ್ಲ ಗಣವೇಶಗಳನ್ನೆಲ್ಲ ತಗೊಂಡ್ ಕೇಸಿ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಮೇಡಮ್. ಹ್ಮ್ ಪಾಪ ಜನನು ಕಾಯ್ಕೊಂಡಿದ್ರೆ ನೀವು ಬಂದ್ರೆ ಪುಷ್ಪಾರ್ಚನೆ ಮಾಡೋಣ ನಿಮ್ಮ ಮೇಲೆ ಅಂತೇಳಿ 100 ಹೌದು ವರ್ಷದ ಮೇಡಮ್, ಹೌದು ಮೇಡಮ್. ಕಾರ್ಯಕ್ರಮ ತುಂಬಾ ಅಂತೇಳಿ. ತುಂಬಾ ಉತ್ಸಾಹದಿಂದ ಯುವಕರೆಲ್ಲ ತುಂಬಾ ಉತ್ಸಾಹದಿಂದ ಸೇರ್ಲಕ್ ಒಂದ್ ಎಲ್ಲಾ ರೀತಿಯಿಂದ ತಯಾರಾಗಿತ್ತು ಮೇಡಮ್. ಬಟ್ ಹ್ಮ್ ಕೊನೆ ಕ್ಷಣದಲ್ಲಿ ಇದಾಯ್ತು. ಬಟ್ ಆದ್ರೂ ಮತ್ತೆ ನಾವು ಸೋಮವಾರ ದಿನ ಅರ್ಜಿ ಸಲ್ಲಿಸಿ ನಾವು ಪರ್ಮಿಷನ್ ತಗೊಂಡೇ ಮಾಡ್ತೀವಿ ಮೇಡಮ್. ಅಕಸ್ಮಾತ್ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಲಕ್ಷ್ಮಣ್? ಕಾನೂನು ಇದೆಯಲ್ಲ ಮೇಡಮ್, ಹೋರಾಟ ಮಾಡ್ತೀವಿ, ಕೋರ್ಟ್ ಮೆಟ್ಲೆ ಇರ್ತೀವಿ. ನಿಮ್ಮಲ್ಲೂ ಯಾವ್ದಾದ್ರು ಸಂಘಟನೆ ಬಂದಿಲ್ಲ ಅವತ್ತ ನಾವು ಮಾಡ್ತೀವಿ ಅಂತ ಶುರು ಹಚ್ಕೊಂಡ್ರೆ ಏನು ಮಾಡ್ತೀರಿ? ಯಾರು ಫಸ್ಟ್ ಅರ್ಜಿ ಸಲ್ಲಿಸಿರ್ತಾರ ಅವರು ಪಥಸಂಚಲನ ಈಗ ಮಾಡ್ತಾರ ಹಂಗ ಮೇಡಮ್. ನಾವು ಆಗಿಲ್ಲಲ್ಲ, ಫಸ್ಟ್ ಸಲ್ಲಿಸಿದ್ರೆ ನಮಗ್ ಕೊಡ್ತಾರ. ಚಿತ್ತಾಪುರದಲ್ಲಿ ಇಲ್ಲ ಹಂಗ ಆಗಿಲ್ಲಲ್ಲ, ಹಾ ಮೇಡಮ್, ಚಿತ್ತಾಪುರದಲ್ಲಿ ಹಂಗ ಇಲ್ಲ ಆಗಿಲ್ಲಲ್ಲ, ಅದು ಯಾರು ಕಾನೂನು ಫಸ್ಟ್ ಇದೆಯಲ್ಲ. ಅರ್ಜಿ ಸಲ್ಲಿಸ್ತಾರ ಅವ್ರಿಗೆ ಅವಕಾಶ ಅನ್ನೋ ತರ ಆಗಿಲ್ಲಲ್ಲ ಈಗ. ಈಗ ಮೇಡಮ್ ನಾವು ಈಗ ಅವ್ರ ತರ ಅವ್ರು ಯಾವತ್ ಮಾಡ್ತಾರ ನಾವು ಅವತ್ತೇ ಮಾಡ್ತಾನ ಅಂತ ನಾವು ಅವ್ರ ತರ ನಾವು ಹೋಗಕ್ ಹೋಗಲ್ಲ. ಬಟ್ ನಮ್ಗೇನಂದ್ರೆ ಕಾನೂನಿನ ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಅದ. ಕಾನೂನು ಏನ್ ಹೇಳ್ತದ, ಅಧಿಕಾರಿಗಳು ಯಾವ ರೀತಿಯಿಂದ ನಮ್ಗೆ ಅವಕಾಶ ಕೊಟ್ಟಿರ್ತಾರ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ ಮೇಡಮ್. ಈಗ ಅವ್ರ ತರ ನಮ್ಗೆ ಅವತ್ತೇ ಬೇಕಂತೇಳಿ ನಾವು ಜಿದ್ದಿ ಬಿದ್ದಿ ಮಾಡ್ಕೊಕ್ ಹೋಗಲ್ಲ. ಯಾಕಂದ್ರೆ ನಮ್ಗೆ ಕಾನೂನಿನ ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಅದ ನಮ್ಗೆ. ಹ್ಮ್ ಈಗ ಇವತ್ತು ಅರ್ಜಿ ಸಲ್ಲಿಸಿದ್ದೀರಾ ಮತ್ತ? ಇಲ್ಲ ಮೇಡಮ್, ಸೋಮವಾರ ದಿನ ಸಲ್ಲಿಸ್ತೀವಿ ಮೇಡಮ್, ಇವತ್ತು ರಜೆ ಇದೆ. ಸೋಮವಾರ ಸಲ್ಲಿಸಿ, ಸೋಮವಾರ ಅಂತಂದ್ರೆ ಯಾವತ್ತು ಬುಧವಾರ ಮಾಡ್ತೀರೇನು? ಬುಧವಾರ ಇಲ್ಲಾಂದ್ರೆ ಗುರುವಾರ ದಿನ ಇದು ಮಾಡ್ತೀವಿ. ಬುಧವಾರ ಇಲ್ಲ ಗುರುವಾರ ಮಾಡ್ತೀನಿ. ಅಲ್ಲ ಸರ್, ಇದು ಹಾ ಮೇಡಮ್. ಈ ಗುರುಮಿಟ್ಕಲ್ನಲ್ಲಿ ಇದ ಫಸ್ಟ್ ಟೈಮ್ ಏನ್ರಿ ಇದು RSS ಪಥಸಂಚಲನ? ಇಲ್ಲ, ಪ್ರತಿ ಸಲ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಇದು ಹೊಸ ಒಂದು ಇದು ಕ್ರಿಯೇಟ್ ಆಗಿಲ್ಲ, ಅದಕ್ಕೋಸ್ಕರ ಇವಾಗ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕಾಗೈತಿ ಹಿಂಗ? ಹೊಸದೆಲ್ಲ ಯಾಕೆ ಬಂದೈತೆ ಅಂತೀರಿ? ನಿಮ್ಗೆ ಗೊತ್ತಿದೆಯಲ್ಲ ಮೇಡಮ್, ಆಲ್ರೆಡಿ ಚಿತ್ತಾಪುರದಲ್ಲಿ ಒಂದೇನು ಇದು ನಡೆದಿಲ್ಲ, ಆ ಒಂದು ವಿಷಯ ಇದ್ದು ಇದೆಲ್ಲ ಕಡೆ ಸುತ್ತುತ್ತಾ ಇದೆ. ಆಲ್ರೆಡಿ ನಮ್ಮ ಯಾದಗಿರಿದಲ್ಲಿ ಕೂಡ ಆಲ್ರೆಡಿ ಪಥಸಂಚಲನ ಆಗಿದೆ, ಸುರಪುರದಲ್ಲಿ ಆಗಿದೆ. ಈಗ ಸೈದಾಪುರದವರು ಅವರು ಡೇಟ್ ತೊಂದಿರ, ಅವ್ರು 28, 29 ಇರಬಹುದು. ಹ್ಮ್ ಹ್ಮ್ ಚಿತ್ತಾಪುರದಿಂದ ಆಗಿದೆ ಅಂತಂದ್ರೆ ಹೆಂಗ್ರಿ? ಇರಾಸ್ಕರ್ ಅದೊಂದ್ ಅಂತ ಸ್ವಲ್ಪ ಹೇಳ್ರಿ, ಅದಕ್ಕೆ ಚಿತ್ತಾಪುರದಿಂದ ಯಾಕಾಗ? ಚಿತ್ತಾಪುರದ ಜನ ಏನ್ ಮಾಡ್ಯಾರ ನಿಮ್ಗ? ಚಿತ್ತಾಪುರ ಜನ ನಮಗೇನ್ ಮಾಡಿಲ್ಲ ಮೇಡಮ್. ಈಗ ಇಷ್ಟೆಲ್ಲ ರಾಜ್ಯದಲ್ಲಿ ಸೀನ್ ಕ್ರಿಯೇಟ್ ಆಗಲ್ಲ ಕಾರಣ ಚಿತ್ತಾಪುರನೇ ಮೇಡಮ್. ಅದ ಚಿತ್ತಾಪುರದಲ್ಲಿರುವಂತ ಶಾಸಕರು. ನಿಮ್ಗೆ ಗೊತ್ತಿದೆಯಲ್ಲ ಮೇಡಮ್, ಸಚಿವರು ಶಾಸಕರು ಅವ್ರೇನಲ್ಲ, ಚಿತ್ತಾಪುರದ ಇನ್ಯಾರಿದು? ಅಲ್ಲ, ಬೇರೆ ಭಾಗದಲ್ಲಿ ಅದೇ ನೀವು ಹೇಳ್ದಂಗೆ ಈಗ ಯಾದಗಿರಿಯಲ್ಲಿ ಅಲ್ಲಿ ಇಲ್ಲಿ ಚಾಪುರ ಅಲ್ಲಿ ಇಲ್ಲಿ ಎಲ್ಲ ಚಲೋ ನಡೆದೈತಿ. ಇಲ್ಲಿ ಮತ್ತೆ ಇಲ್ಲ ಯಾಕೆ? ಇದು 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 ಗುರುಮಿಟ್ಕಲ್ಲ ಯಾಕೆ ಒಂದ್ ಸ್ವಲ್ಪ ಮಿಸ್ ಹೊಡಿತಿದೆ ಅಲ್ರಿ? ಯಾಕಂತಂದ್ರೆ ಅವ್ರು ಈಗ ಗುರ್ಮಿಟ್ಕಲ್ ಅಂತಂದ್ರೆ ಮತ್ತೆ ಅವ್ರ ತಂದೆಯವರು ಇಲ್ಲಿಂದನೇ ಅವ್ರಿಗೆ ರಾಜಕೀಯ ಪ್ರಾರಂಭ ಆಯ್ತಲ್ಲ. ಸ್ವಲ್ಪ ಹೋಲ್ಡ್ ಐತೆ ರಾಜಕೀಯ ಅಂತ. ಪ್ರಾರಂಭನೇ ಗುರ್ಮಿಟ್ಕಲ್. ಸ್ವಲ್ಪ ಹೋಲ್ಡ್ ಐತೆ ಅಲ್ಲಿ ಅಂತ. ಹೌದು ಮೇಡಮ್, ಹೌದು ಮೇಡಮ್. ಸ್ವಲ್ಪ ನಮ್ ಹಿಡಿತಾ ಐತಿ, ಒಂದಿಟ್ಟು ಬಿಗಿ ಮಾಡೋಣ ಅಂತ. ಅದಕ್ಕೆ ಟ್ರೈ ಮಾಡ್ತಾ ಇದಾರೆ, ಬಟ್ ಅದಕ್ಕೆ ಸಿಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವಕಾಶ. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಣ್ ಅವರೇ, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್, ಗುರುಮಿಟ್ಕಲ್ ಮತ್ತು ಚಿತ್ತಾಪುರ ಈ ಎರಡು ಪ್ರದೇಶದಲ್ಲಿ RSS ಪಥಸಂಚಲನಕ್ಕೆ ಕಿರಿಕ್ ಮಾಡಲಾಗ್ತಾ ಇದೆ. ಬಿಕಾಸ್ ಒಂದು ಕಡೆ ಚಿತ್ತಾಪುರದ ಶಾಸಕರು, ಮತ್ತೊಂದು ಕಡೆ ಶಾಸಕರ ತಂದೆ ಅವರ ಒಂದು ಕ್ಷೇತ್ರವಾಗಿತ್ತು ಗುರುಮಿಟ್ಕಲ್. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಕಿರಿಕಗಳು ನಡೀತಾ ಇದೆ. ಬಟ್ ಆದರೂ ಕೂಡ ಜಿಲ್ಲಾಡಳಿತ ಯಾರಿಗೂ ಬೇಸರವಾಗದ ರೀತಿಯಲ್ಲಿ ವರ್ತಿಸುತ್ತೆ ಅನ್ನುವಂಥ ಭಾವನೆ ನಮ್ಮದು. ಆದರೆ ಅವ್ರಿಗೆ ಕೊಟ್ಟಿದ್ದ ದಿನಾನೇ ಮತ್ತೆ ನಮಗೆ ಕೊಡಬೇಕು, ಅವ್ರಿಗೆ ಕೊಟ್ಟಿದ್ದ ದಿನಾನೇ ಮತ್ತೆ ನಮಗೆ ಕೊಡಬೇಕು ಅಂದರೆ ಜಿಲ್ಲಾಡಳಿತ ಇಂಥ ವಿಚಾರದಲ್ಲಿ ಒಂದು ಸ್ವಲ್ಪ ಖಡಕ್ ಆದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತಲೇ ನಾವು ರೆಡಿ ಆಗ್ತೀವಿ ಅನ್ನೋದಾದರೆ ಆ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ಕೋರ್ಟ್ ಮುಂದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗದೇ ಇರೋರು ನೀವ್ಯಾಕ್ರಿ ಬೇಕು, ಹೋಗ್ರಿ ಮನೆಗೆ ಅಂತ ಛೀಮಾರಿ ಹಾಕಿಸಿಕೊಳ್ಳುವ ಸಾಧ್ಯತೆಯೂ ಬಹಳ ಇದೆ. ಹಾಗಾಗಿನೇ ಇದನ್ನು ಎಷ್ಟು ಈಸಿಯಾಗಿ ಬಗೆಹರಿಸ್ತಾರೋ ಅಷ್ಟೇ ಒಳ್ಳೆಯದು ಸರ್ಕಾರಕ್ಕೆ.